ಹಿಂದಿನ ಸಂಚಿಕೆಯಲ್ಲಿ ನಂದನಿಗೆ ಅಮೃತ ಯಕ್ಷಿಣಿ ಎಂಬ ಸತ್ಯ ಅಮೃತಮಾವನಿಂದ ತಿಳಿದಿದೆ. ಆದ್ರೆ ಅಮೃತಾಗೆ ನಂದನಿಗೆ ಸತ್ಯ ತಿಳಿದಿರುವ ವಿಷಯ ಗೊತ್ತಿಲ್ಲ. ಇಬ್ಬರೂ ಒಂದು ದಿಟ್ಟ ನಿರ್ಧಾರದೊಂದಿಗೆ ಅವರು ಎಂದಿನಂತೆ ಭೇಟಿಯಾಗುತ್ತಿದ್ದ ಜಾಗಕ್ಕೆ ಬಂದಿದ್ದಾರೆ. ಮುಂದೆ ನಂದ, ನೀನು ಏನನ್ನಾದ್ರೂ ಹೇಳುವ ಮುಂಚೆ ನಾನು ನಿನಗೆ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕು. ಅಮೃತ, ಅದು ಹೇಳಿದೆನಲ್ಲ, ಮೊದಲು ನಾನ್ ಮಾತ್ನಾಡ್ತೀನಿ. ನೀನೇನನ್ನೂ ಹೇಳ್ಬೇಡ. ಸರಿ ಅಮೃತ, ಅದೇನೋ ಹೇಳು. ಅದು ಹೇಗ್ ಹೇಳ್ಬೇಕೋ ನನಗ್ ತಿಳಿತಿಲ್ಲ. ಆದ್ರೆ ಆ ವಿಷಯ ಇಂದು ನಿನಗೆ ತಿಳಿಸೋದು ಅನಿವಾರ್ಯ. ಅದೇನಿದ್ರು ಹೇಳು, ನನಗೆ ಸಂಕೋಚ ಬೇಡ. ನಂದ, ಅದು ನಾನು ನೀನ್ ಅನ್ಕೊಂಡಿರುವ ಹಾಗೆ ಸಾಮಾನ್ಯ ಮಾನವಳಲ್ಲ. ನಾನು ಯಕ್ಷಲೋಕಕ್ಕೆ ಸೇರಿದ ಒಬ್ಬ ಯಕ್ಷಿಣಿ. ಶಾಪಗ್ರಸ್ತಳಾಗಿ ಇಷ್ಟು ವರ್ಷ ಈ ಭೂಮಿಯ ಮೇಲೆ ಇರುವಂತಾಯ್ತು. ಇಂದು ನನ್ನ ಶಾಪ ಕೂಡ ವಿಮೋಚನೆಯಾಗ್ತಿದೆ ಎಂದು ಅಮೃತ ಅಂಜಿಕೆಯಿಂದ ಹೇಳುತ್ತಾಳೆ. ಅಮೃತಳ ಮಾತುಗಳನ್ನು ಕೇಳಿ ನಂದ ಏನನ್ನೂ ಹೇಳುವುದಿಲ್ಲ. ಸುಮ್ಮನೆ ನಿಂತುಬಿಡುತ್ತಾನೆ. ನಂದನ ಈ ವರ್ತನೆಯನ್ನು ನೋಡಿ ಅಮೃತಳಿಗೆ ಆಶ್ಚರ್ಯವಾಗುತ್ತದೆ. ನಾನು ಮಾನವಳಲ್ಲ, ಯಕ್ಷಿಣಿ ಎಂದು ಹೇಳಿದರೂ ನಂದ ಏನನ್ನೂ ಹೇಳುತ್ತಿಲ್ಲವಲ್ಲ ಎಂದು ಅಮೃತಾಗೆ ಗೊಂದಲ ಉಂಟಾಗುತ್ತದೆ. ನಂದ, ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ಯಾರೆಂದು ತಿಳಿದ್ಮೇಲೂ ನೀನ್ ಏನನ್ನೂ ಹೇಳದೆ ಹೀಗ್ ನಿಂತಿರೋದು ನನಗೆ ಆಶ್ಚರ್ಯ ಉಂಟುಮಾಡ್ತಿದೆ. ಅಮೃತ, ನೀನು ಯಾರೆಂಬ ಸತ್ಯ ನನಗೆ ಮೊದಲೇ ತಿಳಿದಿದೆ. ಏನ್ ಹೇಳ್ತಿದ್ಯಾ? ನಾನ್ ಯಾರೆಂಬ ಸತ್ಯ ನಿನಗೆ ಮೊದಲೇ ತಿಳಿದಿತ್ತೆ? ಹೌದು, ಮೊದಲೇ ಅಂದ್ರೆ ತುಂಬ ದಿನಗಳ ಹಿಂದೆ ಅಲ್ಲ, ನಿನ್ನೆ ಅಷ್ಟೇ ನನಗೆ ಎಲ್ಲ ಸತ್ಯ ತಿಳಿಯಿತು. ನಂದ, ಇದ್ ಹೇಗ್ ಸಾಧ್ಯ? ನಿನಗೆ ವಿಷಯ ಹೇಗ್ ತಿಳಿಯಿತು? ಅಮೃತ, ನಿನ್ನ ಮಾವನಿಂದ ನನಗೆ ಎಲ್ಲ ವಿಷಯ ತಿಳಿಯಿತು. ನನ್ ಮಾವನಿಂದ? ಹೌದು, ರಾತ್ರಿ ಅವರು ನಮ್ಮ ಮನೆ ಬಳಿ ನನ್ನೊಡನೆ ಮಾತನಾಡಲು ಬಂದಿದ್ರು ಎಂದು ಹೇಳಿ ನಂದ ನಡೆದ ವಿಷಯವೆಲ್ಲವನ್ನೂ ಅಮೃತಾಗೆ ಹೇಳುತ್ತಾನೆ. ಅಮೃತ ಮಾವ ನಂದನಿಗೆ ಹೇಳಿದ ಮಾತುಗಳೆಲ್ಲವನ್ನೂ ನಂದ ಅಮೃತಾಗೆ ತಿಳಿಸುತ್ತಾನೆ. ಅಮೃತ, ಅವರು ನನ್ನ ಬಳಿ ಬಂದು ಮಾತನಾಡಿದ್ದು ಒಳ್ಳೆಯದೇ ಆಯಿತು. ಅದರಿಂದ ನಾನು ಮುಂದೆ ಏನು ಮಾಡಬೇಕೆಂಬ ಸ್ಪಷ್ಟತೆ ನನಗೆ ಸಿಕ್ಕಿತು. ನಂದ, ನಾನು ನಿನಗೆ ಮೊದಲೇ ಈ ವಿಷಯ ತಿಳಿಸ್ಬೇಕು ಎಂದು ತುಂಬಾ ಪ್ರಯತ್ನಿಸಿದೆ. ಆದ್ರೆ ಅದು ನನ್ನಿಂದ ಸಾಧ್ಯವಾಗ್ಲಿಲ್ಲ. ಇರ್ಲಿ ಬಿಡು ಅಮೃತ, ನನಗೆ ಅರ್ಥವಾಗ್ತದೆ. ಆದರೆ ಒಬ್ಬ ಯಕ್ಷಿಣಿಯಾಗಿ ಸಾಮಾನ್ಯ ಮನುಷ್ಯನಾಗಿರುವ ನನ್ನ ಮೇಲೆ ಏಕೆ ಪ್ರೀತಿ ಹುಟ್ಟಿತು ನಿನಗೆ? ನಂದ, ತುಂಬಾ ವರ್ಷದಿಂದ ನಾನು ಒಂಟಿಯಾಗಿದ್ದೆ. ನಿನ್ನನ್ನು ಈ ಕಾಡಿನಲ್ಲಿ ನೋಡಿದಾಗ ನಿನ್ನೊಡನೆ ಸ್ನೇಹ ಬೆಳೆಸಬೇಕು ಎಂದು ಅಂದ್ಕೊಂಡೆ. ಆದ್ರೆ ನನಗೆ ತಿಳಿಯದೆ ನಾನು ನಿನ್ನನ್ನು ಪ್ರೀತಿಸಲು ಶುರು ಮಾಡಿದೆ. ಆದರೂ ಅಮೃತ, ನನ್ನಂತಹ ಸಾಮಾನ್ಯ ಮಾನವನಿಗೋಸ್ಕರ ನೀನು ನಿನ್ನ ಲೋಕವನ್ನೇ ಬಿಟ್ಟು ಸಾಮಾನ್ಯ ಮಾನವಳಾಗಲು ಹೊರಟಿದ್ದೀಯಲ್ಲ, ನಿನಗೆ ಏನು ಹೇಳಬೇಕು ತಿಳಿಯುತ್ತಿಲ್ಲ ನನಗೆ. ನಂದ, ನಿನ್ ಬಳಿ ಮತ್ತೊಂದು ವಿಷಯ ತಿಳಿಸ್ಬೇಕು. ನಾನು ಶಾರದಾಳನ್ನು ಭೇಟಿ ಮಾಡಲು ಅವಳ ಮನೆ ಬಳಿ ಹೋಗಿದ್ದೆ. ಏನ್ ಹೇಳ್ತಿದ್ದೀಯಾ? ನೀನು ಶಾರದಾ ಮನೆ ಹತ್ರ ಏಕೆ ಹೋಗಿದ್ದೆ? ಅಮೃತ ತನ್ನ ತಂದೆ ತಾಯಿ ಶಾರದಾ ಬಗ್ಗೆ ಹೇಳಿದ ಮಾತುಗಳನ್ನು ನಂದನಿಗೆ ತಿಳಿಸುತ್ತಾಳೆ. ನನ್ನ ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳಿ ನನಗೆ ಶಾರದಾ ಬಗ್ಗೆ ತುಂಬಾ ಚಿಂತೆ ಶುರುವಾಯಿತು. ನನ್ನಿಂದ ಏನೂ ತಪ್ಪು ಮಾಡದ ಶಾರದಾ ನೋವನುಭವಿಸ್ತಿದ್ದಾಳೆ ಎಂದು ಒಮ್ಮೆ ಭೇಟಿ ಮಾಡಿ ಮಾತ್ನಾಡಲು ಹೋಗಿದ್ದೆ. ಮುಂದೆ ಏನಾಯ್ತು? ಶಾರದಾ ಸಿಕ್ಳಾ? ಅವಳ ಜೊತೆ ಮಾತನಾಡಿದ್ಯಾ? ಇಲ್ಲ, ಶಾರದಾ ಸಿಗ್ಲಿಲ್ಲ. ಅವಳ ತಾಯಿ ಸಿಕ್ರು. ಅವರು ಶಾರದಾ ಬಗ್ಗೆ ಹೇಳ್ಕೊಂಡು ತುಂಬಾ ದುಃಖಿಸಿದ್ರು. ಶಾರದಾ ನಂದನ ನೆನಪಲ್ಲೇ ಊಟ ನಿದ್ದೆ ಸರಿಯಾಗಿ ಮಾಡದೆ ಆರೋಗ್ಯ ಹಾಳ್ ಮಾಡ್ಕೊಂಡಿದ್ದಾಳೆ ಎಂದ್ರು. ಅದನ್ನು ಕೇಳಿ ನನಗೆ ಏನ್ ಹೇಳ್ಬೇಕೋ ತಿಳಿಯದೆ ಅಲ್ಲಿಂದ ಬಂದೆ. ಹೌದು, ನನ್ನ ಅತ್ತೆ ಶಾರದಾ ನನ್ನನ್ನು ತುಂಬ ಪ್ರೀತಿಸ್ತಿದ್ದಾಳೆ ಎಂದು ಹೇಳಿದ್ರು. ಆದರೆ ಶಾರದಾ ಎಂದೂ ನನ್ನ ಬಳಿ ಈ ವಿಷಯ ಪ್ರಸ್ತಾಪಿಸಿರಲಿಲ್ಲ. ನಮ್ಮ ಪ್ರೀತಿ ವಿಷಯ ಅವಳಿಗೆ ತಿಳಿಸಿದಾಗಲೂ ಅವಳು ನನಗೆ ಏನೂ ಹೇಳಲಿಲ್ಲ. ನೀವು ಚಿಂತಿಸಬೇಡಿ, ನಾನು ಮನೆಯಲ್ಲಿ ಮಾತನಾಡಿ ಒಪ್ಪಿಸ್ತೇನೆ, ನಿಮಗೆ ತಿಳಿದಂತೆ ಮಾಡಿ ಎಂದು ಹೇಳಿದ್ಲು. ಪಾಪ, ಶಾರದಾ ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ನನ್ನಿಂದ ಮೋಸ ಆಗ್ತಿದೆಯೇನೋ ಅನ್ಸ್ತಿದೆ ನನಗೆ. ಹೌದು, ನನಗೂ ಹಾಗೆ ಅನಿಸ್ತಿದೆ. ನಾನು ಮದುವೆಗೆ ಒಪ್ಕೊಳ್ಳದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನಂದ, ಆಗ್ಲೇ ತಡವಾಗ್ತಿದೆ. ಇಂದು ನಾವಿಬ್ರೂ ಒಂದು ನಿರ್ಧಾರಕ್ಕೆ ಬರಲೇಬೇಕು. ನಿನ್ನ ನಿರ್ಧಾರ ಅದೇನಿದ್ರೂ ತಿಳಿಸು. ಅದೇನೇ ಇದ್ರೂ ನಿನ್ನ ನಿರ್ಧಾರಕ್ಕೆ ನನ್ನ ಸಮ್ಮತವಿರ್ತಿದೆ. ಇಲ್ಲ ಅಮೃತ,
ಮೊದಲು ನೀನು ನಿನ್ನ ನಿರ್ಧಾರ ತಿಳಿಸು. ಅದೇ ಸರಿ. ನೀನು ಏನೇ ಹೇಳಿದ್ರೂ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಸರಿ ನಂದ, ನಾನೇ ಹೇಳ್ತೇನೆ. ಈ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನನಗೆ ತುಂಬ ಗೊಂದಲವಿತ್ತು. ಮನಸ್ಸು ತುಂಬ ಭಾರ ಅನ್ನಿಸ್ತಿತ್ತು. ಆದರೆ ಈ ನಿರ್ಧಾರದ ನಂತರ ನನ್ನ ಗೊಂದಲವೆಲ್ಲ ದೂರವಾಗಿದೆ ಹಾಗೂ ಮನಸ್ಸು ತುಂಬ ಹಗುರವಾಗಿದೆ. ಇದರ ಅರ್ಥ ನಾನು ಸರಿಯಾದ ನಿರ್ಧಾರನೇ ತೆಗೆದುಕೊಂಡಿದ್ದೇನೆ ಅಂತ ನಾನು ಭಾವಿಸಿದ್ದೇನೆ. ಹೌದು ಅಮೃತ, ಯಾವುದೇ ನಿರ್ಧಾರದಿಂದ ಮನಸ್ಸು ಹಗುರವಾಯಿತೆಂದ್ರೆ ಅದು ಸರಿಯಾದ ನಿರ್ಧಾರವೇ ಎಂದು. ಅದೇನು ಬೇಗ ಹೇಳು. ನಂದ, ನೀನು ಶಾರದನ ಮದುವೆಯಾಗೋದೇ ಸರಿ ಅನಿಸ್ತಿದೆ ನನಗೆ. ಅಮೃತ, ಏನ್ ಹೇಳ್ತಿದ್ಯಾ? ನೀನ್ ಹೀಗ್ ನಿರ್ಧಾರ ಮಾಡ್ದೀಯಾ? ಹೌದು ನಂದ, ನಾನು ಮೊದಲೇ ಯಾರೆಂಬ ಸತ್ಯವನ್ನು ನಿನ್ನ ಬಳಿ ಹೇಳಬೇಕಿತ್ತು. ಅದನ್ನು ಹೇಳದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಇದರಿಂದ ನನ್ನ ವಿಷಯದಲ್ಲಿ ನೀನು ಗೊಂದಲಕ್ಕೆ ಒಳಗಾಗುವಂತಾಯಿತು. ಎಲ್ಲರಿಗೂ ತೊಂದರೆಯಾಯಿತು. ನೀನು ಯಾರೆಂದು ತಿಳಿದ್ಮೇಲೆ ನಿನ್ನ ಮೇಲೆ ನನಗೆ ಪ್ರೀತಿ ಕಡಿಮೆಯಾಗಿದೆ ಎಂದು ಭಾವಿಸಬೇಡ. ನಿನ್ನ ಮೇಲಿನ ಗೌರವ ನನಗೆ ಇನ್ನೂ ಜಾಸ್ತಿ ಆಯಿತು. ನೀನು ನಿನ್ನ ಬಗ್ಗೆ ಬಿಟ್ಟು ಎಲ್ಲರ ಬಗ್ಗೆಯೂ ಯೋಚಿಸ್ತಿದ್ಯಾ. ಅಮೃತ, ನಿನ್ನ ಮನಸ್ಸು ತುಂಬ ದೊಡ್ಡದು. ಹೇಳಬೇಕೆಂದ್ರೆ ನೀನು ನಿನ್ನ ಮಾವನನ್ನೇ ಮದುವೆಯಾಗುವುದೇ ಸರಿ ಎಂದು ಹೇಳಲು ಬಂದೆ. ನಂದ, ಏನ್ ಹೇಳ್ತಿದ್ಯಾ? ಹೌದು ಅಮೃತ, ಅವರು ತುಂಬ ಒಳ್ಳೆ ವ್ಯಕ್ತಿ. ಅವರಿಗೆ ನಿನ್ನ ಮೇಲೆ ಕಾಳಜಿ ಇದೆ. ಅವರು ನಮ್ಮ ಪ್ರೀತಿಯನ್ನು ಗೌರವಿಸಿಯೇ ಮಾತನಾಡಿದ್ರು. ಅವರು ನಿನ್ನ ಒಳಿತಷ್ಟೇ ಬಯಸ್ತಾರೆ. ಅವರು ಹೇಳುವುದರಲ್ಲಿ ಅರ್ಥ ಇದೆ. ನೀನು ನನ್ನ ಮದುವೆಯಾಗಿ ಸಾಮಾನ್ಯ ಮಾನವಳಾಗಿ ನನ್ನ ಪುಟ್ಟ ಗುಡಿಸಿಲಿನಲ್ಲಿ ಕಷ್ಟಪಟ್ಟು ಸಾಯೋದಕ್ಕಿಂತ ಯಕ್ಷಿಣಿಯಾಗಿ ಅಮರಳಾಗಿ 100 ಕಾಲ ಬಾಳಬೇಕು. ನಾನು ಅದನ್ನೇ ಬಯಸ್ತೇನೆ. ನಿಜವಾದ ಪ್ರೀತಿ ಎಂದರೆ ನಾವು ಪ್ರೀತಿಸಿದವರು ಸುಖವಾಗಿ ಬಾಳಬೇಕು ಎಂದು ಬಯಸುವುದು ಎಂದು ನಾನು ನಂಬಿದ್ದೇನೆ. ಇಲ್ಲ ನಂದ, ಇದು ನನ್ನಿಂದ ಸಾಧ್ಯನಿಲ್ಲ. ಹಾಗಿದ್ರೆ ನಾನು ಶಾರದಾಳನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನಂದ, ನೀನ್ ನನ್ನನ್ನು ಕಷ್ಟಕ್ಕೆ ಸಿಲುಕಿಸ್ತಿದ್ಯಾ? ಅಮೃತ, ಇಲ್ಲಿ ಕೇಳು. ನನ್ನನ್ನು ಪ್ರೀತಿಸುವ ಶಾರದಾಗೆ ಮೋಸ ಆಗ್ಬಾರ್ದು ಅಂದ್ರೆ ನಿನ್ನನ್ನು ಪ್ರೀತಿಸುವ ನಿನ್ನ ಮಾವನಿಗೂ ಮೋಸ ಆಗ್ಬಾರ್ದಲ್ವೇ? ನೀನು ನಿನ್ನ ಮಾವನ ವಿಷಯದಲ್ಲಿ ನಿರ್ಧಾರ ಬದಲಿಸಿದ್ರಷ್ಟೇ ನಾನು ಶಾರದಾ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಿಸಲು ಸಾಧ್ಯ. ಹೌದು ಅಮೃತ, ಮಾನವ ಹೇಳುತ್ತಿರುವುದು ಸರಿಯಿದೆ. ಅಮ್ಮ, ಅಪ್ಪ, ನೀವೆಲ್ಲಿ? ಹೌದು ಅಮೃತ, ನೀವೇನು ನಿರ್ಧಾರ ತೆಗೆದುಕೊಳ್ಳುತ್ತೀರೋ ಎಂಬ ಕುತೂಹಲ ತಡೆಯಲೂ ಆಗಲಿಲ್ಲ. ಅದಕ್ಕೆ ಬಂದೆವು. ನಮ್ಮನ್ನು ಕ್ಷಮಿಸಿ. ಅಯ್ಯೋ ಇಲ್ಲ, ನೀವು ನಮ್ಮನ್ನು ಕ್ಷಮಿಸಬೇಕು. ನಮ್ಮಿಂದ ನಿಮಗೆಲ್ಲ ತುಂಬ ತೊಂದರೆಯಾಗಿದೆ. ಇಲ್ಲ ನಂದ, ನಿನ್ನದು ಏನೂ ತಪ್ಪಿಲ್ಲ. ನಿನಗೆ ಅಮೃತ ಯಾರೆಂದು ತಿಳಿಯದೇ ಪ್ರೀತಿ ಮಾಡಿದ್ದೀಯಾ? ನಿನ್ನ ಮಾತುಗಳನ್ನು ಕೇಳಿದವು. ನಿಜವಾಗಿಯೂ ನಿನ್ನ ಮನಸ್ಸು ತುಂಬಾ ದೊಡ್ಡದು. ಹೌದು ನಂದ, ನಿನಗೆ ಒಳ್ಳೆಯದಾಗಲಿ. ನೀನು ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀಯ. ನಮ್ಮ ಮಗಳು ನಮ್ಮ ಲೋಕಕ್ಕೆ ಮರಳಿ ಬಂದರೆ ಅದಕ್ಕಿಂತ ಸಂತೋಷ ಬೇರೇನೂ ಇಲ್ಲ ನಮಗೆ. ಅಮೃತ, ನಂದ ಹೇಳುತ್ತಿರುವುದು ಸರಿಯಿದೆ. ನನ್ನ ತಮ್ಮನಿಗೇನು ಕಡಿಮೆಯಾಗಿದೆ. ಅವನು ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ. ಅವನನ್ನು ಮದುವೆಯಾಗಲು ಒಪ್ಪಿಕೊ. ನಂದ ಹಾಗೂ ಅಮೃತಳ ತಂದೆ ತಾಯಿ ಮದುವೆ ವಿಷಯದಲ್ಲಿ ಅಮೃತಳ ಮನವೊಲಿಸಲು ತುಂಬ ಪ್ರಯತ್ನಿಸುತ್ತಾರೆ. ತುಂಬ ಯೋಚಿಸಿ ನಂತರ ಅಮೃತ ಒಂದು ನಿರ್ಧಾರಕ್ಕೆ ಬರುತ್ತಾಳೆ. ನೀವೆಲ್ಲ ಇಷ್ಟು ಹೇಳಿದ ಮೇಲೆ ನನಗೆ ಬೇಡ ಎನ್ನಲು ಆಗುತ್ತಿಲ್ಲ. ನಂದ ಮಾವನ ಬಗ್ಗೆ ಹೇಳಿದ ಮೇಲೆ ನನಗೆ ಮಾವ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ಅರ್ಥವಾಗುತ್ತಿದೆ. ನಾನು ಮಾವನನ್ನು ಮದುವೆಯಾಗಲು ಒಪ್ಪಿದ್ದೇನೆ ಎಂದು ಅಮೃತ ಹೇಳುತ್ತಾಳೆ. ಅಮೃತಳ ತಂದೆ ತಾಯಿಗೆ ತುಂಬ ಸಂತೋಷವಾಗುತ್ತದೆ. ನಂದನಿಗೂ ಅಮೃತಳ ಮಾತುಗಳನ್ನು ಕೇಳಿ ಸಮಾಧಾನವಾಗುತ್ತದೆ. ಈ ವಿಷಯ ನನ್ನ ತಮ್ಮನಿಗೆ ತಿಳಿದರೆ ಅದೆಷ್ಟು ಸಂತೋಷಪಡುತ್ತಾನೋ ಗೊತ್ತಿಲ್ಲ. ಅಕ್ಕ, ನಾನಿಲ್ಲೇ ಇದ್ದೀನಿ. ಕ್ಷಮಿಸಿ. ನನಗೂ ನಂದ ಮತ್ತು ಅಮೃತ ಏನು ನಿರ್ಧಾರ ತಗೋತಾರೋ ಎಂಬ ಕುತೂಹಲ ಇತ್ತು. ಅದಕ್ಕೆ ನಾನು ಕೂಡ ಇಲ್ಲಿಗೆ ಬಂದೆ. ಅಮೃತ, ನೀನು ನನ್ನ ಮದುವೆ ಆಗಲು ಒಪ್ಪಿದ್ದು ತುಂಬಾ ಖುಷಿಯಾಯಿತು. ನಂದ, ನನಗೆ ಏನು ಹೇಳಬೇಕೋ ತಿಳಿಯುತ್ತಿಲ್ಲ. ನಿನಗೆ ಒಳ್ಳೆಯದಾಗಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಅಮೃತ ಮಾವ ಹೇಳುತ್ತಾನೆ. ನಂದ ಹಾಗೂ ಅಮೃತಳ ನಿರ್ಧಾರದಿಂದ ಅಮೃತ ತಂದೆ ತಾಯಿ ಹಾಗೂ ಮಾವ ತುಂಬ ಸಂತೋಷಪಡುತ್ತಿದ್ದಾರೆ. ಅವರ ಸಂತೋಷವನ್ನು ನೋಡಿ ನಂದ ಹಾಗೂ ಅಮೃತಾಗೆ ತಾವು ಸರಿಯಾದ ನಿರ್ಧಾರವೇ ಮಾಡಿದ್ದೀರಿ ಎಂಬ ಸಮಾಧಾನ ಭಾವವೂ ಮೂಡುತ್ತದೆ. ನಂದ ಅಮೃತ ಜೀವನ ಸುಖಕರವಾಗಿರಲಿ ಎಂದು ಹರಸಿ ಅಲ್ಲಿಂದ ಮನೆ ಕಡೆಗೆ ಹೋಗುತ್ತಾನೆ.
ನಂದ ತನ್ನ ತಂದೆ ತಾಯಿಗೆ ನಡೆದ ವಿಷಯವೆಲ್ಲವನ್ನು ತಿಳಿಸುತ್ತಾನೆ. ನಂದನ ನಿರ್ಧಾರವನ್ನು ಕೇಳಿ ಅವನ ತಂದೆ ತಾಯಿಗೆ ತುಂಬ ಸಂತೋಷವಾಗುತ್ತದೆ. ತುಂಬಾ ಸಂತೋಷ ನಂದ. ಕೊನೆಗೂ ಒಳ್ಳೆ ನಿರ್ಧಾರನೇ ಮಾಡಿದ್ಯಾ. ನಾವು ನಾಳೆನೇ ನನ್ನ ತಂಗಿ ಮನೆಗೆ ಹೋಗಿ ವಿಷಯ ತಿಳಿಸೋಣ. ಹೌದು ನಂದ, ನನ್ಗಂತೂ ಏನ್ ಹೇಳ್ಬೇಕೋ ತಿಳಿತಿಲ್ಲ. ಎಲ್ಲಾ ದೇವ್ರ ದಯೆ. ಶಾರದಾ ಒಳ್ಳೆತನಕ್ಕೆ ಅವಳಿಗೆ ಪ್ರತಿಫಲ ಸಿಕ್ತು. ಮರುದಿನ ಎಲ್ಲರೂ ಶಾರದಾ ಮನೆಗೆ ಹೋಗುತ್ತಾರೆ. ನಡೆದ ಎಲ್ಲಾ ವಿಷಯವನ್ನು ತಿಳಿಸುತ್ತಾರೆ. ವಿಷಯ ಕೇಳಿ ಶಾರದಾ ಮತ್ತು ಅವಳ ತಂದೆ ತಾಯಿಗೆ ತುಂಬ ಸಂತೋಷವಾಗುತ್ತದೆ. ಶಾರದಾ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ನಂದ, ನನ್ನನ್ನು ಕ್ಷಮಿಸು. ಕೋಪದಲ್ಲಿ ನಾನ್ ನಿನ್ಗೆ ಏನೇನೋ ಮಾತ್ನಾಡ್ದೆ. ಹೌದು ನಂದ, ನಮ್ಮನ್ನು ಕ್ಷಮಿಸು. ಅಯ್ಯೋ ಇಲ್ಲ, ನೀವು ದೊಡ್ಡವರು. ನೀವು ನನ್ನ ಬಳಿ ಕ್ಷಮೆ ಕೇಳಬಾರ್ದು. ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಹೇಳಬೇಕೆಂದ್ರೆ ನಾನು ಶಾರದಾ ಬಳಿ ಕ್ಷಮೆ ಕೇಳಬೇಕು. ನನ್ನಿಂದ ಅವಳು ಕಷ್ಟಪಡುವಂತಾಯಿತು. ಅದರ ಅವಶ್ಯಕತೆ ಇಲ್ಲ. ಎಲ್ಲ ಆ ದೇವರ ಇಚ್ಛೆಯಷ್ಟೇ ಎಂದು ಶಾರದಾ ಹೇಳುತ್ತಾಳೆ. ಇನ್ನು ತಡ ಮಾಡೋದು ಬೇಡ ಎಂದು ನಂದ ಮತ್ತು ಶಾರದ ಮದುವೆಯನ್ನು ಮನೆಯವರು ಮಾಡುತ್ತಾರೆ. ಅತ್ತ ಅಮೃತ ತಂದೆ ತಾಯಿ ಕೂಡ ತಡ ಮಾಡದೆ ಅಮೃತ ಮತ್ತು ಅವಳ ಮಾವನ ಮದುವೆ ಮಾಡುತ್ತಾರೆ. ಒಟ್ಟಿನಲ್ಲಿ ಯಕ್ಷಿಣಿ ಮತ್ತು ನಂದನ ಪ್ರೀತಿ ತ್ಯಾಗದಲ್ಲಿ ಕೊನೆಗೊಳ್ಳುತ್ತದೆ. ಯಕ್ಷಿಣಿಯಾದ ಅಮೃತ ಮತ್ತು ನಂದನ ಪ್ರೀತಿ ಗಾಢವಾಗಿತ್ತು. ಆದರೆ ವಿಧಿ ಅವರ ಕಥೆಗೆ ಬೇರೆ ದಾರಿ ತೋರಿಸಿತು. ಒಬ್ಬರನ್ನೊಬ್ಬರು ಅಪಾರವಾಗಿ ಪ್ರೀತಿಸಿದರು. ಕೊನೆಯಲ್ಲಿ ಅವರಿಬ್ಬರೂ ಒಬ್ಬರ ಸಂತೋಷಕ್ಕಾಗಿ ಒಬ್ಬರು ಬೇರ್ಪಡುವ ನಿರ್ಧಾರ ಕೈಗೊಂಡರು. ಅಮೃತ ತನ್ನ ಹೃದಯವನ್ನು ಮೌನವಾಗಿ ಮರೆಮಾಡಿಕೊಂಡು ದೂರ ಸರಿದಳು. ನಂದನು ತನ್ನ ಭಾವನೆಗಳನ್ನು ಹತೋಟಿಯಲ್ಲಿಟ್ಟು ತನ್ನ ಜೀವನವನ್ನು ಮುಂದುವರಿಸಿದನು. ಜೊತೆ ಇರಲಿಲ್ಲ, ಆದರೆ ಒಬ್ಬರ ಸಂತೋಷವೇ ಮತ್ತೊಬ್ಬರ ಆಶೆಯಾಯಿತು. ದೂರವಾದರೂ ಅವರ ಪ್ರೀತಿ ಕಡಿಮೆಯಾಗಲಿಲ್ಲ. ಅದು ತ್ಯಾಗವಾಗಿ ಉಳಿದು ಅವರ ಹೃದಯಗಳಲ್ಲಿ ಶಾಶ್ವತವಾಗಿ ಜೀವಿಸಿತು. ಕೆಲ ಪ್ರೀತಿಗಳೇ ಹಾಗೆ, ಒಂದಾಗುವುದಿಲ್ಲ, ಆದರೆ ಅವುಗಳ ತ್ಯಾಗವೇ ಅವುಗಳನ್ನು ಅಮರವಾಗಿಸುತ್ತದೆ. ಅಂಥ ಪ್ರೀತಿಗಳಲ್ಲಿ ನಮ್ಮ ಅಮೃತ ಮತ್ತು ನಂದನ ಪ್ರೀತಿಯೂ ಒಂದು. ಕಥೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಮುಂದೆ ಭೂಮಿ ಕಥೆ ಭಾಗ 3 ಬರುತ್ತಿದೆ. ಭೂಮಿ ರಾಣಿಯಾದರೂ ಅವಳ ಕಷ್ಟಗಳು ತಪ್ಪುತ್ತಿಲ್ಲ. ಅವಳ ಜೀವನದಲ್ಲಿ ದೊಡ್ಡ ಬಿರುಗಾಳೆಯೇ ಎದ್ದಿದೆ. ಏನದು ತಿಳಿಯಲು ನೋಡಿ ಭೂಮಿ ಭಾಗ 3 ಶೀಘ್ರದಲ್ಲೇ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ.